ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಾನು ನಿಮಗೆ ಈ ಮುಂಜಾನೆಯಲ್ಲಿ ಮಾರ್ನಿಂಗ್ ಈ ವಾತಾವರಣದಲ್ಲಿ ನಿಮ್ಮ ಹತ್ರ ಮಾತಾಡೋಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ಮಾರ್ನಿಂಗ್ ನಾನು ಮಳೆ ಬಂದಿದೆ, ತುಂಬ ಚೆನ್ನಾಗಿದೆ ವಾತಾವರಣ. ಸೊ ಒಂದು ವಾಕ್ ಮಾಡಿ ಪ್ರೇಯರ್ ಮಾಡಿ ಸೊ ಫ್ರೆಶ್ ಆಗಿ ನಿಮ್ಮ ಹತ್ರ ಈ ಒಂದು ವಾಕ್ಯ ಹಂಚ್ಕೊಬೇಕಂತ ತುಂಬ ಸಂತೋಷ ಆಗ್ತಾಯಿತ್ತು. ಈ ವಾಕ್ಯ ಹಂಚ್ಕೊತಾ ಇದ್ದೀನಿ. ಫಿಲಿಪ್ಪದವರು 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಪೌಲರು ಹೀಗೆ ಹೇಳಿದ್ದಾರೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ ಅಂತೇಳಿ. ತುಂಬ ಸಂತೋಷ ಆಯಿತು ಅವರು ಈ ವಾಕ್ಯ ಅವ್ರ ಬಗ್ಗೆ ಓದುವಾಗ, ಅವ್ರ ಬಗ್ಗೆ ಕಲಿಯುವಾಗ ಎಷ್ಟೊಂದು ಅದ್ಭುತವಾದ ಅವರು ಬಂದ್ಬಿಟ್ಟು ಇಷ್ಟು ಕಾರ್ಯಗಳು ಮಾಡಿದ್ದಾರೆ, ಎಷ್ಟು ಸಭೆನ ಸ್ಥಾಪನೆ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶೋಧನೆಗೆ ಒಳಗಾಗಿದ್ದಾರೆ. ಆದರೆ ಕೂಡ ಎಲ್ಲಿ ಕೂಡ ಅವರು ದೇವರು ಇಷ್ಟು ಸೇವೆ ಮಾಡೋದಕ್ಕೆ ನನ್ನನ್ನು ನಾನು ಹೆಂಗೆ ಮಾಡ್ತೀನಿ ಅಂದರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಅವ್ರು ಹೇಳುವಾಗ ನನಗೆ ಕೂಡ ತುಂಬ ಸಂತೋಷ ಆಯಿತು. ನಿಜ, ನನಗೆ ಸಿಲ ಟೈಮಲ್ಲಿ ಇದು ಬಹಳ ಟಫ್, ಇದು ಮಾಡೋಕ್ಕಾಗಲ್ಲ ನನಗೆ ಅಂತ ನಾವೇ ನಿರ್ಧಾರ ಮಾಡಿಬಿಡ್ತೀವಿ. ನಿಜವಾಗ್ಲೇ ನನಗೆ ಒಬ್ಬರನ್ನ ಕ್ಷಮಿಸೋದಾಗಲಿ, ಒಬ್ಬರು ನಮಗೆ ಏನಾನ ನೋವು ಮಾಡೋವಾಗ ಅವ್ರನ್ನ ಸಂತೋಷದಿಂದ ಮಾತಾಡ್ಸೋದಾಗಲಿ ಒಂದೊಂದು ಟೈಮ್ ಟಫ್ ಅಂತ ಫೀಲ್ ಮಾಡ್ಕೊತೀನಿ ನಾನು. ಆದರೆ ದೇವರಲ್ಲಿ ನಾ ಇದ್ದರೆ ಅಂದರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲನೂ ಮಾಡೋಕ್ಕಾಗುತ್ತೆ, ಎಲ್ಲ ಸೇವೆನೂ ಮಾಡೋಕ್ಕಾಗುತ್ತೆ. ಸೊ ಸುಮಾರು ಸಮಯದಲ್ಲಿ ಯಾಕೆ ಈ ಥರ ನಡೀತಾ ಇಲ್ಲ, ಯಾಕೆ ದೇವ್ರು ನಮ್ಮ ಜೀವನದಲ್ಲಿ ಈ ಥರ ಕಾರ್ಯಗಳು ಮಾಡ್ತಲ್ಲ, ನಮ್ಮ ಸಭೆಯಲ್ಲಿ ಈ ಥರ ಕಾರ್ಯಗಳು ಮಾಡ್ತಾಳ ಅಂತ ತುಂಬ ನೋವಾಗ್ತಾ ಇರುತ್ತೆ. ಆದರೆ ದೇವರಲ್ಲಿ ನಾ ಇದ್ದುಕೊಂಡು ನಾವು ಮಾಡೋಕ್ಕೆ ಹೋಗೋವಾಗ ಎಲ್ಲನೂ ದೇವ್ರು ಸಕ್ಸಸ್ ಮಾಡ್ತಾರೆ, ಎಲ್ಲ ಕಾರ್ಯಗಳು ನಡೆಸ್ತಾರೆ ಅಂತೇಳಿ ವಾಕ್ಯ ನನಗೆ ತುಂಬ ಇನ್ಸ್ಪೈರ್ ಆಯಿತು. ನಿಮಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು. ಇದು ನೀವು ಕೂಡ ಹೋದರೆ ನಿಮಗೂ ಸಹಾಯ ಆಗುತ್ತೆ. ಆಮೆನ್. ಬಾಯ್.